ಬ್ರೇಕ್ ನಂತರ ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಚಳಿಗಾಲದ ಅಧಿವೇಶನ ನಡೀತಾ ಇದೆ, ಸಂಸತ್ ಅಧಿವೇಶನ. ನಿನ್ನೆ ರಾಜ್ಯಸಭೆಯಲ್ಲಿ ಚರ್ಚೆ ಅಂತೂ ಏನಾಗ್ತಾ ಇಲ್ಲ, ಆಮೇಲೆ ಬರ್ತೀನಿ ನಾನು. 9 ದಿವಸ ಆಯ್ತು ರೀ, ಒಂದೊಂದು ತಾಸಿಂದ ಆ್ಯಾವರೇಜ್ ಚರ್ಚೆನೂ ಆಗಿಲ್ಲ ಅಲ್ಲಿ. 1 ನಿಮಿಷಕ್ಕೆ 2.5 ಲಕ್ಷ ಖರ್ಚು. ನಿನ್ನೆ ರಾಜ್ಯಸಭೆಯಲ್ಲಿ ಗಲಾಟೆಯಾಗಿ ಮುಂದೋಯ್ತು. ಹೋದ ಮೇಲೆ ಎಲ್ಲ ಕ್ಲೀನಿಂಗ್ ಮಾಡ್ತಾರೆ, ಸೆಕ್ಯೂರಿಟಿಯವರು ಒಂದು ಸಲ ಚೆಕ್ ಮಾಡ್ತಾರೆ. ಚೆಕ್ ಮಾಡುವಾಗ 500 ರೂಪಾಯಿ ನೋಟಿಂದೊಂದು ಬಂಡಲ್ ಸಿಕ್ಕಿದೆ. 500 ರೂಪಾಯಿ 100 ನೋಟು, 50,000 ರೂಪಾಯಿ, ಅದೊಂದು ಬಂಡಲ್ ಸಿಕ್ಕಿದೆ. ಎಲ್ಲಿ? ವಿಪಕ್ಷಗಳ ಸದಸ್ಯರು ಕೂತ್ಕೊಳ್ಳುವಲ್ಲಿ. ಅಲ್ಲಿ ಚೇರ್ಗಳು ಅಸೈನ್ ಆಗಿರ್ತವೆ, ಯಾವ್ಯಾವ ಚೇರು ಯಾರ್ಯಾರಿಗೆ ಅಂತ. ಚೇರ್ ನಂಬರ್ ನೋಡಿದ್ರೆ ಅದು ಕಾಂಗ್ರೆಸ್ಸಿನ ರಾಜ್ಯಸಭಾ ಸದಸ್ಯ ಅಭಿಷೇಕ್ ಮನು ಸಿಂಘ್ವಿ ಅವರದ್ದು ಚೇರು. 222ನೇ ನಂಬರಿನ ಚೇರ್ನಲ್ಲಿ ಸಿಕ್ಕಿದೆ. ಅದು ಸೆಕ್ಯೂರಿಟಿಯವರು ಪ್ರಾಂಪ್ಟಾಗಿ ತಗೊಂಡು ಹೋಗಿ ಅದನ್ನು ಜಗದೀಪ್ ಧನಕರಿಗೆ ಕೊಟ್ಟಿದ್ದಾರೆ. ಜಗದೀಪ್ ಧನಕರ್ ಅವರು ನಮ್ಮ ಮಾನ್ಯ ಉಪರಾಷ್ಟ್ರಪತಿಗಳು ಮತ್ತು ರಾಜ್ಯಸಭೆಯ ಚೇರ್ಮನ್ ಅವ್ರ ಕೈ ಕೊಟ್ಟಿದ್ದಾರೆ. ಜಗದೀಪ್ ಧನಕರ್ ಅವರು ಇವತ್ತು ಕಲಾಪ ಶುರುವಾದ ಮೇಲೆ ಅದನ್ನು ಹೇಳಿಬಿಟ್ರು. 50,000 ರೂಪಾಯಿದೊಂದು ನೋಟಿನ ಕಟ್ ಸಿಕ್ಕಿದೆ, ಕಂತೆ ಸಿಕ್ಕಿದೆ, ಬಂಡಲ್ ಸಿಕ್ಕಿದೆ ಅಭಿಷೇಕ್ ಮನು ಸಿಂಘ್ವಿ ಅವರ ಚೇರ್ನಲ್ಲಿ ಅಂತ. ಶುರುವಾಯ್ತು ಗಲಾಟೆ. ದುಡ್ಡು ಯಾರ್ದು ಅನ್ನೋದರ ತನಿಖೆ ಆಗಿಲ್ಲ, ನೀವು ಹೆಂಗೆ ಹೆಸರು ಹೇಳಿದ್ರಿ ಅಂತ. ಒಂದು ಹಂತದಲ್ಲಿ ಜಗದೀಪ್ ಧನ್ಕರ್ ನಗು ಬಂದುಬಿಡುತ್ತೆ. ಅಂದರೆ ತನಿಖೆ ಆದಮೇಲೆ ನೀವು ಹೆಸರು ಹೇಳಬೇಕು ಅಂತ. ನೀವು ತನಿಖೆ ಆಗದೆ ಎಷ್ಟೆಷ್ಟು ಜನರ ಹೆಸರು ಹೇಳ್ತೀರಿ, ನೀವು ಯಾರ್ಯಾರ ಮೇಲೆ ಆರೋಪ ಮಾಡ್ತೀರಿ. ನೀವು ನನಗೆ ಹೇಳ್ತಾ ಇದ್ದೀರಿ 50,000 ರೂಪಾಯಿ. ಇದು ಹೆಂಗೆ ಅಂದರೆ, ಕ್ಲಾಸ್ ರೂಮಲ್ಲಿ ಕ್ಲಾಸ್ ಮುಗಿದ ಮೇಲೆ ಒಂದು ಪೆನ್ ಸಿಕ್ಕಿರುತ್ತೆ ರೀ, ಪ್ಯೂನ್ ತಗೊಂಡು ಕ್ಲಾಸ್ ಟೀಚರ್ ಹತ್ರ ಕೊಟ್ಟಪ್ಪ. ಕ್ಲಾಸ್ ಟೀಚರು ಅಲ್ಲಿ ಆ ಬೆಂಚಲ್ಲಿ ಪೆನ್ ಇತ್ತು ಅಂತ ಹೇಳ್ದಂಗಿದ್ದು, ಹಾಗಿದೆ ಕಥೆ. ಬಟ್ ಜೋರು ಗಲಾಟೆ ಆಯಿತು. ಒಂದು ಸಲ ಕೇಳಿಸ್ಕೊಳ್ಳಿ ಜಗದೀಪ್ ಧನ್ಕರ್ ಅವ್ರು ಏನು ಹೇಳಿದರು, ಅದಕ್ಕೆ ಕಾಂಗ್ರೆಸ್ಸಿನ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಉತ್ತರ ಕೊಟ್ಟರು, ಇತ್ಯಾದಿ ಇತ್ಯಾದಿ. Honorable members, I hereby inform that during the routine anti-sabotage check of the chamber after the adjournment of the House yesterday, apparently a wad of currency notes was recovered by the security officials from seat number 222, presently allotted to Shri Abhishek Manu Singhvi, elected from the state of Telangana. You can't make out from the look currency notes whether they are fake or not. Apparently, denomination is 500 rupees. Word appears to be physically of 100 notes. But all these are subject to serious investigation. And I'm sure no one should be opposed to an investigation because this House even otherwise has to send a signal. Honorable members. ये मैटर आपने कहा कि इन्वेस्टिगेशन में है. जब तक इन्वेस्टिगेशन नहीं होता और जब तक आपको ऑथेंटिसिटी से कोई एक व्यक्ति के पास या कोई एक सीट के ऊपर मिला है, उसका ऑथेंटिसिटी नहीं होता, तब तक तो उसका नाम बोलना ही नहीं. ये अरे छोड़ो भाई sir, you know, you all lawyers, can he do like this? 1 second. And these people, ये अरे छोड़ो, ये सब ऐसे चिल्लर काम करके ही देश को बदनाम कर रहे हैं. Honorable members. ಫಸ್ಟ್ ಆಫ್ ಆಲ್ ಇದು ಯಾಕೆ ಅಷ್ಟು ದೊಡ್ಡ ಚರ್ಚೆ, ವಿವಾದ, ಗಲಾಟೆ ಆಗ್ತೋ ನನಗೆ ಗೊತ್ತಿಲ್ಲಪ್ಪ. ಯಾವುದೋ ಬೀದಿ ಬದಿಯ ಭಿಕ್ಷುಕನ ಹತ್ರ 50,000 ರೂಪಾಯಿನೂ ಕಟ್ಟಿತ್ತು, ಬಂಡಲಿತ್ತು ಅಂದರೆ ಅದು ಹೆಂಗೆ ಬಂತು ಚರ್ಚೆ ಆಗಬಹುದು. ಭಾರತದ ಕಾನೂನು ಅದು ಗೊತ್ತಿಲ್ಲ ನನಗೆ, ಕರೆಕ್ಟಾಗಿ ಗೊತ್ತಿಲ್ಲ. 1 ಲಕ್ಷನೋ 2 ಲಕ್ಷನೋ 5 ಲಕ್ಷನೋ ಎಷ್ಟೋ ಕ್ಯಾಶ್ ಇಟ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದಕ್ಕಿಂತ ಜಾಸ್ತಿ ಇದ್ರೆ ನೀವು ಉತ್ತರ ಕೊಡ್ಬೇಕು ಎಲ್ಲಿಂದ ಬಂತಿದ್ದು ಅಂತ. ಇದು 50,000 ರೂಪಾಯಿ. ಅಭಿಷೇಕ್ ಮನು ಸಿಂಘ್ವಿ ಅವ್ರದ್ದು ನೆಟ್ವರ್ತ್ ಎಷ್ಟು ನೋಡ್ತಾ ಇದ್ವಿ ನಾವು. ಅವರು ಘೋಷಿಸಿಕೊಂಡಿರುವ ಲೀಸ್ಟ್ ನೆಟ್ವರ್ತು
ರಾಜ್ಯಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡಿದಾಗ ಕೊಡಬೇಕಲ್ಲ ಅಫಿಡವಿಟ್ಟು, ಆ ಅಫಿಡವಿಟ್ನಲ್ಲಿ 291 ಕೋಟಿ ಇದೆ. 291 ಕೋಟಿ. ಕೆಲವು ಕಡೆ ಹಿ ಈಸ್ ವರ್ತ್ 700 crores ಅಂತಾರೆ. 700 ಕೋಟಿ ರೂಪಾಯಿಯ ನೆಟ್ವರ್ತ್ ಅವ್ರದ್ದು. ಆ 50,000 ರೂಪಾಯಿಗೆ ಯಾಕೆ ಹಾಗೆ ಆ ಪರಿ ಯಾಕೆ ಗಂಟ್ಲು ಹರ್ಕೋತಾರೋ ಏನೋ ಅರ್ಥ ಆಗ್ತಿಲ್ಲ ನನಗೆ. ಭಾರತದ ಅತ್ಯಂತ ಕಾಸ್ಟ್ಲಿ ವಕೀಲರ ಪೈಕಿ ಒಬ್ಬರು ಅವ್ರು ಯಾವುದಾದ್ರೂ ಕೋರ್ಟಿಗೆ ಒಬ್ಬ ಆರೋಪಿಯ ಪರವಾಗಿ ಹೋಗಿ ವಾದ ಮಂಡನೆ ಮಾಡಿದ್ರೆ 11 ಲಕ್ಷ ನನ್ನ ಫೀಸು ಅಂತ ಅವರೇ ಇಂಟರ್ವ್ಯೂ ಒಂದರಲ್ಲಿ ಹೇಳಿಕೊಂಡಿರುವುದು. 11 ಲಕ್ಷ ತಗೊಳ್ತೀನಿ ನಾನು ಅಂತ. ಔಟ್ಕಮ್ ಏನೋ ಸಂಬಂಧ ಇಲ್ಲ, ಕೇಸ್ ಗೆದ್ರ ಸೋತ್ರ ಸಂಬಂಧ ಇಲ್ಲ, ನಾನು ಬರ್ತೀನಿ ಈ ಆರೋಪಿಯ ಪರವಾಗಿ ಹಾಜರಾಗಿದ್ದೀನಿ ಅಂತ ಹೇಳಿದ್ರೆ 11 ಲಕ್ಷ. ಬರೀ 11 ಲಕ್ಷ ನಿಮ್ಮ ಫೀಸ್ ಕೊಡ್ತೀವಿ ಬಂದುಬಿಡಿ, ಇಲ್ಲ, ಪ್ರೈವೇಟ್ ಜೆಟ್ ಕಳಿಸ್ಬೇಕು, ಪ್ರೈವೇಟ್ ಜೆಟ್ ಕಳಿಸಿ ಕರೆಸ್ಕೋಬೇಕು. ಅವರದ್ದೇ ಆಫೀಸಿಗೆ ಹೋಗಿ ಅವ್ರ ಜೊತೆಗೆ ಮಾತಾಡೋದಕ್ಕೆ ಇಷ್ಟು ತಾಸು ನನ್ನ ಹತ್ರ ಇಷ್ಟು ನಿಮಿಷ ಮಾತಾಡಿದ್ರೆ ಇಷ್ಟು ಚಾರ್ಜು ಅಂತಿದೆ ಅವ್ರದ್ದು. ಸೀನಿಯರ್ ಅಡ್ವೊಕೇಟ್ಸ್ ಎಲ್ಲ ಹಾಗೆ. ಅಂಥ ವಕೀಲರು 50,000 ರೂಪಾಯಿ ಅವ್ರ ಚೇರಲ್ಲಿತ್ತು ಅಂದರೆ ನಂದೇ ಇರ್ಬೇಕು ಬಿಡಿ, ಬಿದ್ದಿರಬೇಕು ಅಂತ. ಇವ್ರಿಗೆ 50,000 ಇಟ್ಕೊಂಬಂದಿದ್ನೋ ತಂದಿರಲಿಲ್ವೋ ಇತ್ತೋ ಇಲ್ವೋ ಹೆಂಗಿರಿ ನೆನಪಿರುತ್ತೆ? 100 ಕೋಟಿ ರೂಪಾಯಿ ನೆಟ್ವರ್ತ್ ಇರೋರಿಗೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇದು ನನ್ನ ಪ್ರಕಾರ ಟ್ರಿವಿಯಲ್ ಇಶ್ಯೂ ಇದು. ಅಭಿಷೇಕ್ ಮನು ಸಿಂಘ್ವಿ ಇವತ್ತು ಹೇಳ್ತಾರೆ, ನನಗೆ ನೆನಪಿದೆ ನಾನು ಬರೀ 500 ರೂಪಾಯಿದು ಒಂದೇ ನೋಟ್ ಇಟ್ಕೊಂಡ್ಬಂದಿದ್ದೆ ಅಂತ. ಇದೇ ವಿಷಯದಲ್ಲಿ ಮಲ್ಲಿಕಾರ್ಜುನ ಖರ್ಗೆ JP ನಡ್ಡಾ ಅವ್ರ ಮಧ್ಯದಲ್ಲಿ ಒಂದು ಗಲಾಟೆ ಆಯಿತು. ಕೇಳಿಸ್ಕೊಳ್ಳಿ ಒಮ್ಮೆ. ये जो घटना घटी है, ये घटना पक्ष और विपक्ष में विभाजित होने के लिए नहीं है. ये सदन की गरिमा पर एक चोट है, सदन के कर्तृत्व पर एक तरीके से प्रश्नवाचक चिन्ह है. मुझे आप पर और आपकी रूलिंग पर पूरा भरोसा है कि इन्वेस्टिगेशन डिटेल में होगा. प्रजातंत्र में कभी कुछ बातें अपने पक्ष में आती हैं, कुछ अपने विपक्ष में आती हैं, और किसी मुद्दे को आप मिट्टी डालो, यह ठीक नहीं है. हमारे लीडर ऑफ ऑपोजिशन वरिष्ठ नेता हैं, मैं उनसे एक्सपेक्ट कर रहा था कि वो कहेंगे कि इन्वेस्टिगेशन हो, अच्छे तरीके से हो. और मैं भी लॉयर हूं, आई एम ऑल्सो ए लॉयर. माननीय, आज 0 आवर की बड़ी चिंता हो रही है, बड़ी चिंता हो रही है. Sir, yourself told that it will be investigated, and after investigation only you can come to the conclusion. We never objected that you should not investigate. Have we objected? Why Mr. Nadda should say that I am trying to suppress that matter? We never. You suppress so many things and you people do that. We don't do that. It is your quality. It is your quality. ಐ ಡೋಂಟ್ ನೋ. 50,000 ರೂಪಾಯಿ ನೋಟಿನ ಬಂಡಲ್ ಯಾರದ್ದು, ಅಭಿಷೇಕ್ ಮನು ಸಿಂಘ್ವಿದು ಹೌದು ಅಲ್ವೋ ಅನ್ನೋದಕ್ಕೆ ಎಷ್ಟು ನಿಮಿಷ ಚರ್ಚೆ ಆಯಿತು, ಎಷ್ಟು ಗಂಟೆ ಚರ್ಚೆ ಆಯಿತು ಗೊತ್ತಿಲ್ಲ ನನಗೆ. ಬಟ್ ಫಾರ್ ಯುವರ್ ಇನ್ಫಾರ್ಮೇಷನ್, ಸಂಸತ್ತಿನಲ್ಲಿ 1 ನಿಮಿಷದ ಅಧಿವೇಶನದ ಖರ್ಚು 2.5 ಲಕ್ಷ ರೂಪಾಯಿ. 1 ನಿಮಿಷ. 50,000 ರೂಪಾಯಿ ಯಾರದ್ದು ಅನ್ನುವ ಚರ್ಚೆಗೆ 1 ನಿಮಿಷಕ್ಕೆ 2.5 ಲಕ್ಷ ರೂಪಾಯಿ ಖರ್ಚಾಗಿದೆ. ಅರ್ಥ ಮಾಡ್ಕೊಳ್ಳಿ. 1 ಗಂಟೆಗೆ 1.5 ಕೋಟಿ, 1 ದಿನಕ್ಕೆ 15 ಕೋಟಿ ರೂಪಾಯಿ ಖರ್ಚು. ಇದೊಂದು ಚಳಿಗಾಲದ ಅಧಿವೇಶನ ಆರಂಭದಿಂದ ಅಂತ್ಯದ ತನಕ 300 ಕೋಟಿ ರೂಪಾಯಿ ತೆರಿಗೆದಾರರ ಖರ್ಚಾಗಿರುತ್ತೆ. ತೆರಿಗೆ ಗೊತ್ತಿಲ್ಲ ನನಗೆ, ಇದು ಯಾಕಷ್ಟು ಸೀರಿಯಸ್ ಅನ್ನೋ ಪ್ರಶ್ನೆ ನನಗೇ ಬರ್ತಾ ಇದೆಯಾ, ಬೇರೆ ಯಾರಿಗಾರು ಇದೆಯಾ, ಅಥವಾ ಕಾನೂನಾತ್ಮಕವಾಗಿ ಬೇರೆ ವಿವರಣೆಗಳಿದಾವೋ ಗೊತ್ತಿಲ್ಲ. ಅಭಿಷೇಕ್ ಮನು ಸಿಂಘ್ವಿ ಮಾತ್ರ ನನಗೆ ತುಂಬ ಚೆನ್ನಾಗಿ ನೆನಪಿದೆ. ನಾನು ಜೇಬಲ್ಲಿ ಬರೀ 500 ರೂಪಾಯಿದು ಒಂದೇ ನೋಟ್ ಇಟ್ಕೊಂಡ್ಬಂದಿದ್ದೀನಿ, ನನ್ನ ಚೇರ್ನಲ್ಲಿ ಯಾರು ಇಟ್ಟು ಹೋಗಿದಾರೋ ಗೊತ್ತಿಲ್ಲ ಅಂತಾರೋ. ಇದೊಂದು ಮಜಾ ಅಲ್ವಾ? ಬೇರೆ ಯಾವುದಾದ್ರೂ ಜಾಗದಲ್ಲಿ, ಬೇರೆ ಯಾರ್ದಾದ್ರು ಮಧ್ಯದಲ್ಲಿ ನಿಂತ್ಕೊಂಡು ಯಾರು ಇದು 50,000 ರೂಪಾಯಿ ಬಂಡಲ್ ಸಿಗ್ತಿದ್ದು ಯಾರ್ದು ಅಂದರೆ ಸುತ್ತಲೂ ಇರೋರೆಲ್ಲ ನಂದು 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 ಅಂತಾರೆ. ಬಟ್ ರಾಜಕಾರಣಿಗಳು ನಂದಲ್ಲ 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 ನಂದಲ್ಲ. ಈ ರೇಡ್ ಗೀಡಾದಾಗ ನೋಡ್ಬೇಕು ನೀವು. DK ಶಿವಕುಮಾರ್ ಅವ್ರದ್ದು ಕೇಸೇ ಇದೆಯಲ್ಲ, ದಿಲ್ಲಿಲಿ ರೇಡ್ ಆಗಿ ಒಂದು 6-7 ಕೋಟಿ ರೂಪಾಯಿನೋ ಒಂದು ಮನೇಲಿ ಸಿಕ್ತು.
ನನ್ನದಲ್ಲಾದು ದುಡ್ಡು ಅಂತಲೇ ವಾದ ಅವ್ರದ್ದು. ನಂದಲ್ಲ, ನನಗೆ ಸಂಬಂಧ ಇಲ್ಲ ಆ ದುಡ್ಡು, ನಿಮ್ಮದೇ ಇದು ದುಡ್ಡು, ನಿಮ್ಮದೇ ಇದು ದುಡ್ಡು ಅಂತ ಇನ್ಕಮ್ ಟ್ಯಾಕ್ಸ್ನವ್ರು ಹೇಳ್ತಾ ಇರ್ತಾರೆ. ಮಜಾ ಹಿಂಗೆ ಒಬ್ಬೊಬ್ರದ್ದು ಒಂದೊಂದು ಸಮಸ್ಯೆ ನೋಡ್ರಿ. ದುಡ್ಡು ಇದ್ದವ್ರದ್ದು ಒಂದು ಸಮಸ್ಯೆ, ಇಲ್ಲದೇ ಇದ್ದವ್ರದ್ದು ಒಂದು ಸಮಸ್ಯೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.